ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಕುರ್ಆನಿನ ಪವಾಡಗಳು ವಿಜ್ಞಾನ ಕ್ಷೇತ್ರದಲ್ಲಿ ಇದು ಈ ವಿಡಿಯೋ ಸಿರೀಸಿನ 3ನೇ ಭಾಗವಾಗಿದೆ. ಇದಕ್ಕಿಂತ ಮುಂಚೆ ನಾವು ಕುರ್ಆನಿನ 10 ಪವಾಡಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಬ್ರಹ್ಮಾಂಡದ ಆರಂಭ, ಬ್ರಹ್ಮಾಂಡದ ಭೌತಿಕ ಪದಾರ್ಥ, ಭೂಮಿಯ ಆಕಾರ, ಚಂದ್ರನ ಬೆಳಕು, ಬ್ರಹ್ಮಾಂಡದ ವಿಸ್ತರಣ, ಭೂಕೇಂದ್ರ, ಕಕ್ಷೆಗಳ ಆಕಾರ, ಪಲ್ಸರ್ ತಾರೆ, ಆಕಾಶ ಸುರಕ್ಷಿತ ಛಾವಣಿ, ಚಂದ್ರನ ಹಂತಗಳು. ಕುರ್ಆನಿನಲ್ಲಿ ಉಲ್ಲೇಖಿಸಿರುವ ಈ 10 ಅದ್ಭುತ ವೈಜ್ಞಾನಿಕ ಪವಾಡಗಳನ್ನು ಹಿಂದೆ ನಾವು ಸ್ಪಷ್ಟವಾಗಿ ವಿವರಿಸಿದ್ದೇವೆ. ಇಂದು ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ ಕುರ್ಆನಿನ ಇನ್ನು 5 ಅದ್ಭುತ ವೈಜ್ಞಾನಿಕ ಪವಾಡಗಳೊಂದಿಗೆ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿರಿ. ವಿಡಿಯೋವನ್ನು ಪ್ರಾರಂಭಿಸುವ ಮುನ್ನ ನಾವು ಒಂದೇ ಮಾತನ್ನು ಹೇಳಲು ಇಷ್ಟಪಡುವುದು, ಕುರ್ಆನ್ ವಾಸ್ತವಿಕವಾಗಿ ಸೈನ್ಸ್ ಅರ್ಥಾತ್ ವಿಜ್ಞಾನದ ಪುಸ್ತಕವಲ್ಲ, ಆದರೆ ಕುರ್ಆನ್ ಸೈನ್ಸ್ ಅರ್ಥಾತ್ ಚಿಹ್ನೆಗಳ ಪುಸ್ತಕವಾಗಿದೆ. ಯಾವ ರೀತಿಯ ಚಿಹ್ನೆಗಳು? ಮನುಷ್ಯನನ್ನು ಈ ಬ್ರಹ್ಮಾಂಡದ ಪರಮಾತ್ಮ ನಮ್ಮೆಲ್ಲರ ಸೃಷ್ಟಿಕರ್ತನವರೆಗೆ ತಲುಪಿಸುವ ಹಾಗೂ ನಾವು ಈ ಜಗತ್ತಿನಲ್ಲಿ ಬಂದಿರುವ ಮುಖ್ಯ ಉದ್ದೇಶವನ್ನು ಅರ್ಥ ಮಾಡಿಸುವ ಚಿಹ್ನೆಗಳು. ಯಾರಾದರೂ ನ್ಯೂಟ್ರಲ್ ಆಗಿ ಭೇದ ಭಾವಗಳನ್ನು ಬೆನ್ನಿಂದೆ ಹಾಕಿ ಈ ಪವಾಡಗಳನ್ನು ಕೇಳಿದರೆ ಅವನಿಗೆ ಅರ್ಥವಾಗುತ್ತದೆ ಈ ಅದ್ಭುತ ಪುಸ್ತಕ ಕುರ್ಆನ್ ಇದು ಯಾವುದೇ ಮನುಷ್ಯ ಬರೆದಿರುವ ಪುಸ್ತಕವಲ್ಲ. ವಾಸ್ತವಿಕವಾಗಿ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ನಮ್ಮೆಲ್ಲರ ಒಡೆಯ ಅಲ್ಲಾಹ್ ಸುಬ್ಹಾನಹು ವ ತಆಲನ ಕಡೆಯಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇರಿಸಲಾದ ಸತ್ಯ ಪುಸ್ತಕ. ವೀಕ್ಷಕರೇ, ವಿಜ್ಞಾನಿಗಳ ಪ್ರಕಾರ ನಮ್ಮ ಸೂರ್ಯ ಒಂದು ಬಹಳ ದೊಡ್ಡ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ ಆಗಿದೆ. ಇದು ಸುಮಾರು 4.6 ಬಿಲಿಯನ್ ಇಯರ್ಸ್ನಿಂದ ಉರಿಯುತ್ತಿದೆ. ಇದರೊಳಗಡೆ ಕೋಟಿಯಾಂತರ ಹೈಡ್ರೋಜನ್ ಅಣುಗಳು ಬೆರೆತು ಹೀಲಿಯಂ ಆಗುತ್ತವೆ. ಇದೇ ಪ್ರಕ್ರಿಯೆಯನ್ನು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಎನ್ನುತ್ತಾರೆ. ಹಾಗೂ ಇದರ ಪರಿಣಾಮದಲ್ಲೇ ಸೂರ್ಯ ಬೆಳಕನ್ನು ಉತ್ಪಾದಿಸುತ್ತದೆ ಹಾಗೂ ನಮಗೆ ಬಿಸಿಲು ಸಹ ನೀಡುತ್ತದೆ. ಸೈನ್ಸ್ ಹೇಳುತ್ತದೆ ಸೂರ್ಯನ ಈ ನ್ಯೂಕ್ಲಿಯರ್ ಇಂಧನ ಶಾಶ್ವತವಲ್ಲ. ಒಂದು ದಿನ ಸೂರ್ಯನಲ್ಲಿರುವ ಈ ಇಂಧನ ಮುಗಿಯುತ್ತದೆ ಹಾಗೂ ಸೂರ್ಯನ ಅಂತ್ಯವಾಗುತ್ತದೆ ಅಥವಾ ಮರಣವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಸೂರ್ಯ ತನ್ನ ಹೈಡ್ರೋಜನ್ ಇಂಧನದ ಸುಮಾರು 50% ಈಗಾಗಲೇ ಬಳಸಿಕೊಂಡಿದೆ. ಸಾರಾಂಶವಾಗಿ ಸೂರ್ಯನಲ್ಲಿರುವ ಹೈಡ್ರೋಜನ್ ಕಡಿಮೆಯಾಗುತ್ತಿದ್ದಂತೆಯೇ ಸೂರ್ಯ ಆಂತರಿಕವಾಗಿ ಅಸ್ಥಿರವಾಗುತ್ತದೆ. ಈ ಡಿಸ್ಕವರಿ ಕೆಲವು ವರ್ಷಗಳ ಹಿಂದೆ ಆಗಿದೆ, ಆದರೆ ಈ ಸತ್ಯವನ್ನು ಕುರ್ಆನ್ ಇಂದಿನಿಂದ 1400 ವರ್ಷಗಳ ಹಿಂದೆಯೇ ಸೂಚಿಸಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರೆ ಯಾಸೀನ್ನಲ್ಲಿ ಹೇಳುತ್ತಾನೆ, ವಶ್ಶಂಸು ತಜ್ರಿ ಲಿಮುಸ್ತಕರ್ರಿನ್ ಲಹಾ ಝಾಲಿಕ ತಕ್ದೀರುಲ್ ಅಜೀಜಿಲ್ ಅಲೀಮ್. ಮತ್ತು ಸೂರ್ಯನು ತನಗೆ ನಿಗದಿಪಡಿಸಲಾದ ಗಮ್ಯ ಸ್ಥಾನದ ಕಡೆ ಸಾಗುತ್ತಿದ್ದಾನೆ. ಇದು ಆ ಪ್ರಚಂಡ ಸರ್ವಜ್ಞನು ಸ್ಥಾಪಿಸಿರುವ ವ್ಯವಸ್ಥೆಯಾಗಿದೆ. ಇಲ್ಲಿ ಬಳಸಲಾದ ಅರಬಿ ಪದ ಮುಸ್ತಕಿರ್. ಇದರ ಅರ್ಥ ನಿಗದಿಪಡಿಸಿದ ಸ್ಥಳ ಅಥವಾ ನಿಗದಿಪಡಿಸಿದ ಕಾಲಾವಧಿಯಾಗಿದೆ. ಈ ಒಂದು ಶ್ಲೋಕದಲ್ಲೇ ಅರ್ಥವಾಗುತ್ತದೆ ಸೂರ್ಯನಿಗೆ ಒಂದು ಗಮ್ಯವೂ ಇದೆ. ಇದನ್ನು ಹೊರತುಪಡಿಸಿ ಇನ್ನೂ ಬೇರೆ ಜಾಗಗಳಲ್ಲಿ ಸೂರ್ಯ ಕಯಾಮತ್ತಿನ ದಿನ ನಾಶವಾಗುತ್ತದೆ ಎಂಬುದನ್ನು ಸಹ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಜಿಯೋಲಜಿ ಅರ್ಥಾತ್ ಭೂವಿಜ್ಞಾನದಲ್ಲಿ ಫ್ಲೋಡಿಂಗ್ ಎಂಬುವ ಒಂದು ಅದ್ಭುತ ಪ್ರಕ್ರಿಯೆ ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. ಇದೇ ಫೋಲ್ಡಿಂಗ್ ಪ್ರಕ್ರಿಯೆಯಿಂದ ಬೆಟ್ಟದ ಸರಪಳಿಗಳು, ಪರ್ವತ ಶ್ರೇಣಿಗಳು ನಿರ್ಮಾಣವಾಗುತ್ತವೆ. ನಾವು ವಾಸಿಸುವ ಭೂಮಿಯ ಮೇಲಿನ ಈ ಕ್ರಸ್ಟ್ ಬಹಳ ಗಟ್ಟಿಯಾಗಿ ಕಾಣುತ್ತದೆ, ಆದರೆ ಇದರ ಒಳಗಿನ ಪದರಗಳು ಅತ್ಯಂತ ಬಿಸಿ ದ್ರವರೂಪದಲ್ಲಿರುತ್ತವೆ. ಅಲ್ಲಿ ಯಾವುದೇ ಜೀವಿ ಬದುಕುವುದು ಸಾಧ್ಯವಿಲ್ಲ. ವಿಜ್ಞಾನಿಗಳು ಹೇಳುವ ಪ್ರಕಾರ ಭೂಮಿಯ ವ್ಯಾಸಾರ್ಥ ಸುಮಾರು 6035 ಕಿಲೋಮೀಟರ್ ಆಗಿದೆ. ಆದರೆ ನಾವು ವಾಸಿಸುವ ಈ ಭೂಮಿಯ ಮೇಲಿನ ಈ ಕ್ರಸ್ಟ್
ಕೇವಲ 2 ಕಿಲೋಮೀಟರ್ನಿಂದ 35 ಕಿಲೋಮೀಟರ್ ದಪ್ಪ ಮಾತ್ರ. ಇದು ಆ ಬಿಸಿ ಮತ್ತು ದ್ರವ ರೂಪದಲ್ಲಿರುವ ಭೂಮಿಯ ಒಳಗಿನ ಕ್ರಸ್ಟ್ನಿಂದ ತುಂಬಾ ತೆಳುವಾಗಿರುವುದರಿಂದ ಈ ಭೂಮಿಯ ಮೇಲಿನ ಕ್ರಸ್ಟ್ ಸುಲಭವಾಗಿ ಅಲುಗಾಡುವ ಸಾಧ್ಯತೆ ಹೆಚ್ಚು. ಈ ಅಲುಗಾಡುವಿಕೆಯನ್ನು ತಡೆಯಲು ಬೆಟ್ಟಗಳು, ಪರ್ವತಗಳು ಗುಡಾರದ ಕೀಲುಗಳಂತೆ ಭೂಮಿಯಲ್ಲಿ ಗಟ್ಟಿಯಾಗಿ ಸ್ಥಿರಪಡಿಸಲಾಗಿವೆ. ಹಾಗೂ ಇದರ ಬಗ್ಗೆ ಕುರ್ಆನ್ ಹೇಳುತ್ತದೆ, ಅಲಂ ನಜಅಲಿಲ್ ಅರ್ದ ಮಿಹಾದ ವಲ್ ಜಿಬಾಲ ಔತಾದ. ನಾವು ಭೂಮಿಯನ್ನು ವಿಶಾಲವಾಗಿಸಿದೆವು ಮತ್ತು ಬೆಟ್ಟಗಳ ಮೂಲಕ ಮೊಳೆಗಳಂತೆ ಸ್ಥಿರವಾಗಿ ನಿಲ್ಲಿಸಿದ್ದೇವೆ. ಇಲ್ಲಿ ಔತಾದ್ ಎಂಬುವ ಪದವನ್ನು ಬಳಸಲಾಗಿದೆ. ಅರಬಿ ಭಾಷೆಯಲ್ಲಿ ಔತಾದ್ ಎಂದರೆ ಗುಡಾರಕ್ಕೆ ಹೊಡೆಯುವ ಕೀಲುಗಳು, ಭೂಮಿಯೊಳಗಡೆ ಆಳವಾಗಿ ನಾಟಲಾಗುವ ಕಡ್ಡಿಗಳು. ಪ್ರಸಿದ್ಧ ಅಮೆರಿಕನ್ ಭೂವಿಜ್ಞಾನಿ ಡಾಕ್ಟರ್ ಫ್ರಾಂಕ್ ಪ್ರೆಸ್ ಇವರು 12 ವರ್ಷಗಳ ಕಾಲ US ಅಕಾಡೆಮಿ ಆಫ್ ಸೈನ್ಸ್ನ ಅಧ್ಯಕ್ಷರಾಗಿದ್ದರು. ಇವರ ಪುಸ್ತಕ ಅರ್ತ್ ಇದು ಇಂದಿಗೂ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ರೂಪದಲ್ಲಿ ಬಳಸಲಾಗುತ್ತಿದೆ. ಇವರು ಹೇಳುತ್ತಾರೆ, ಇವರ ರಿಸರ್ಚ್ನ ಪ್ರಕಾರ ಭೂಮಿಯ ಮೇಲ್ಭಾಗದಲ್ಲಿ ನಮಗೆ ಕಾಣಿಬರುವ ಬೆಟ್ಟಗಳು ಇವು ಕೇವಲ ಮೇಲಿನ ಭಾಗ. ಆದರೆ ಅದಕ್ಕಿಂತ ದೊಡ್ಡ ಭಾಗ, ಅದಕ್ಕಿಂತ ಹೆಚ್ಚು ಭಾಗ ದಿಟ್ಟವಾದ ಬೇರುಗಳಂತೆ ಭೂಮಿಯ ಒಳಗಡೆ ಆಳವಾಗಿ ನಾಟಲಾಗಿರುತ್ತದೆ. ಈ ಬೆಟ್ಟದ ಬೇರುಗಳು ಭೂಮಿಯ ಕ್ರಸ್ಟ್ ಅನ್ನು ಗಟ್ಟಿಯಾಗಿ ಹಿಡಿದು ಸ್ಥಿರತೆ ನೀಡುವ ಕೆಲಸ ಮಾಡುತ್ತವೆ. ನಾವು ಮೊಳೆಗಳನ್ನು ಸಹ ಕಂಡರೆ ವೀಕ್ಷಕರೇ, ಅವುಗಳು ಸಹ ಗೋಡೆಯಲ್ಲಾಗಲಿ, ಭೂಮಿಯಲ್ಲಾಗಲಿ, ಮರಗಳಲ್ಲಾಗಲಿ ಬಹುಭಾಗ ಒಳಗಿರುತ್ತವೆ. ಅದರ ಕಾಲು ಭಾಗ ಅಥವಾ ಕಾಲು ಭಾಗಕ್ಕಿಂತ ಕಡಿಮೆ ಭಾಗ ಹೊರಗಿರುತ್ತದೆ. ಅದೇ ರೀತಿ ಕುರ್ಆನ್ ಬೆಟ್ಟಗಳನ್ನು ಮೊಳೆಗಳಂತೆ ಭೂಮಿಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಉಲ್ಲೇಖಿಸುತ್ತಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರೆ ನೂರ್ನಲ್ಲಿ ಒಂದು ಅದ್ಭುತವಾದ ಉದಾಹರಣೆ ನೀಡಿದ್ದಾನೆ. ಔ ಕಜುಲುಮಾತಿನ್ ಫಿ ಬಹ್ರಿಲ್ ಲುಜ್ಜಿ ಯಗ್ಶಾಹು ಮೌಜುಂ ಮಿನ್ ಫೌಕಿಹಿ ಸಹಾಬ್ ಜುಲುಮಾತುಂ ಬಅದುಹಾ ಫೌಕ ಬಅದ್ ಇದಾ ಅಖ್ರಜ ಯದಹು ಲಂ ಯಕದ್ ಯರಾಹಾ ವಮನ್ ಲಂ ಯಜಅಲಿಲ್ಲಾಹು ಲಹು ನೂರನ್ ಫಮಾ ಲಹು ಮಿನ್ ನೂರ್. ಇದರ ಸಾರಾಂಶ, ಅವರ ಕರ್ಮಗಳ ಸ್ಥಿತಿಯು ಕಡಲಿನ ಆಳದಲ್ಲಿರುವ ಕತ್ತಲೆಯಂತೆ. ಅದನ್ನು ಮುಚ್ಚಿಡಲು ಅದರ ಮೇಲೆ ಒಂದು ಅಲೆ, ಮತ್ತೆ ಆ ಅಲೆಯ ಮೇಲೆ ಮತ್ತೊಂದು ಅಲೆ ಇರುತ್ತದೆ, ಮತ್ತು ಅದರ ಮೇಲೆ ಮೋಡ ಕವಿದಿರುತ್ತವೆ. ಕತ್ತಲ ಮೇಲೆ ಕತ್ತಲು ಎಷ್ಟೆಂದರೆ ಅಲ್ಲಿ ಯಾರಾದರೂ ತನ್ನ ಕೈಯನ್ನು ಹೊರಚಾಚಿದರೆ ಅದನ್ನು ಕಾಣಲು ಅವನಿಗೆ ಸಾಧ್ಯವಾಗದು. ಯಾರಿಗೆ ಅಲ್ಲಾಹನು ಪ್ರಕಾಶವನ್ನು ನೀಡದಿಲ್ಲವೋ ಅವನಿಗೆ ಪ್ರಕಾಶವೇ ಇಲ್ಲ. ಪ್ರೊಫೆಸರ್ ದುರ್ಗಾರಾವ್ ಭೂವಿಜ್ಞಾನ ಮತ್ತು ಕಡಲ ವಿಜ್ಞಾನ ತಜ್ಞ, ಇವರು ಈ ಶ್ಲೋಕದ ಕುರಿತು ಹೇಳುತ್ತಾರೆ, ಕಡಲಿನ ಕತ್ತಲ ಕುರಿತು ಈ ರೀತಿಯ ವಿವರವನ್ನು 1400 ವರ್ಷಗಳ ಹಿಂದೆ ಯಾರೂ ತಿಳಿಯಲು ಸಾಧ್ಯವಿರಲಿಲ್ಲ. ಇದು ಮಾನವ ಜ್ಞಾನ ಮೀರಿದ ಮೂಲದಿಂದ ಬಂದಿರಬೇಕು. ಕಡಲಿನ ಕತ್ತಲೆಯ ಬಗ್ಗೆ ಇವರು ಹೇಳುತ್ತಾರೆ, ಬಣ್ಣಗಳ ಬೆಳಕು ನೀರಿನಲ್ಲಿ ಒಳನುಗ್ಗುವಾಗ ಪ್ರತಿಯೊಂದು ಬಣ್ಣ ವಿಭಿನ್ನ ಆಳದಲ್ಲಿ ಕಣ್ಮರೆಯಾಗುತ್ತವೆ. 10ರಿಂದ 15 ಮೀಟರನ್ನು ಹಾದಿ ಕೆಂಪು ಬಣ್ಣ ಹೋಗುವುದಿಲ್ಲ, 30ರಿಂದ 100 ಮೀಟರನ್ನು ಹಾದಿ ಕಿತ್ತಳೆ ಬಣ್ಣ ಹೋಗುವುದಿಲ್ಲ. ಅದೇ ರೀತಿ 50ರಿಂದ 100 ಮೀಟರನ್ನು ಹಾದಿ ಹಳದಿ, 100ರಿಂದ 200 ಮೀಟರನ್ನು ಹಾದಿ ಹಸಿರು, 200 ಮೀಟರನ್ನು ಹಾದಿ ನೀಲಿ, ಹಾಗೂ 1000 ಮೀಟರಿನ ಕೆಳಗಡೆ ಸಂಪೂರ್ಣ ಕತ್ತಲೆ. ಅಲ್ಲಿ ಮನುಷ್ಯನ ಕಣ್ಣು ಏನೂ ಸಹ ಕಾಣುವುದಿಲ್ಲ. ಕುರ್ಆನಿನಲ್ಲಿ ಹೇಳಿರುವ ಕತ್ತಲೆಯ ಮೇಲೆ ಕತ್ತಲು, ಇದರ ಬಗ್ಗೆ ಹೇಳುತ್ತಾರೆ, ಬೆಳಕಿನ ಮೊದಲ ಪದರದ ಕತ್ತಲೆ ಮೋಡಗಳಿಂದ, 2ನೇ ಪದರ ಮೇಲಿನ ಅಲೆಗಳು, 3ನೇ ಪದರ ಸಮುದ್ರದ ಒಳಗಿನ ಆಳದಲ್ಲಿ ನಡೆಯುವ ಅಲೆಗಳು. ಪ್ರೊಫೆಸರ್ ಸ್ವಯಂ ಹೇಳುತ್ತಾರೆ, ವಿಜ್ಞಾನ ಇಂದು ಹಲವಾರು ಟೆಕ್ನಾಲಜಿ ಸಾಧನೆಗಳ ಮೂಲಕ ಕಂಡುಹಿಡಿದ ಕಡಲಿನ ಆಳದಲ್ಲಿರುವ ಈ ಕತ್ತಲೆಯನ್ನು ಕುರ್ಆನಿನಲ್ಲಿ 1400 ವರ್ಷಗಳ ಹಿಂದೆ ಹೇಗೆ ಬರೆಯಲಾಗಿದೆ, ಇದೇ ಆಶ್ಚರ್ಯಚಕಿತವಾಗಿರುವ ವಿಷಯ. ಹಾಗೂ ವೀಕ್ಷಕರೇ, ಇದೇ ಶ್ಲೋಕದಲ್ಲಿ ಇನ್ನೊಂದು ಪವಾಡ ಉಂಟು. ಈ ಆಯತ್ನಲ್ಲಿ ಹೇಳಲಾಗಿದೆ, ಅಲೆಯ ಮೇಲೆ ಇನ್ನೊಂದು ಅಲೆ, ಅರ್ಥಾತ್ ಸಮುದ್ರದ ಮೇಲೆ ಬರುವ ಅಲೆಗಳನ್ನು ಉಲ್ಲೇಖಿಸಿ ನಂತರ ಹೇಳಲಾಗಿದೆ,
ಅದರ ಕೆಳಗಡೆ ಇನ್ನೊಂದು ಅಲೆ ಇರುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆ, ಸಮುದ್ರದ ಒಳಗಿನ ಅಲೆಗಳು ಸಾಮಾನ್ಯ ಕಣ್ಣಿಗೆ ಕಾಣುವುದಿಲ್ಲ. ಕಡಲಿನ ಮೇಲೆ ಬರುವ ಅಲೆಗಳಿಂದ ಭೀಕರವಾದ ಅಲೆಗಳು ಸಮುದ್ರದ ಒಳಗಡೆ ಚಲಿಸುತ್ತವೆ. ಈ ಸಮುದ್ರದ ಒಳಗಿನ ಅಲೆಗಳನ್ನು ಹೇಗೆ ಕಂಡುಹಿಡಿಯಲಾಯಿತು? ಹೈಡ್ರೋಫೋನ್ಸ್ನಿಂದ ಸಮುದ್ರದ ಒಳಗಿನ ಚಲನೆ, ಗರ್ಜನೆ ಮತ್ತು ಒತ್ತಡ ಬದಲಾವಣೆಗಳನ್ನು ಕೇಳಿ, ಸಬ್ಮರೀನ್ಸ್ನಿಂದ ನೀರಿನ ಮಧ್ಯೆ ವಾಯುಮಂಡಲದಂತೆ ಒಳಗಿನ ಅಲೆಗಳನ್ನು ಚಲಿಸುವುದನ್ನು ಕಂಡು, ಸ್ಯಾಟಲೈಟ್ ಆಲ್ಟಿಮೆಟ್ರಿಯಿಂದ ಸಮುದ್ರದ ಮೇಲೆ ಸಣ್ಣ ಬದಲಾವಣೆಗಳನ್ನು ಕಂಡು, ಡಾಪ್ಲರ್ ಕರೆಂಟ್ ಪ್ರೊಫೈಲರ್ಸ್ ಮೂಲಕ ಸಮುದ್ರದ ಆಳದಲ್ಲಿ ನೀರಿನ ವೇಗ ಮತ್ತು ದಿಕ್ಕನ್ನು ಅಳೆದ ನಂತರ ಕಂಡು ಹಿಡಿದರೂ ಕಡಲಿನ ಒಳಗಡೆ ಅತ್ಯಂತ ದೊಡ್ಡ ದೊಡ್ಡ ಅಲೆಗಳು ಉಂಟಾಗುತ್ತವೆ. ಆದರೆ ಇಂದಿನಿಂದ 1400 ವರ್ಷಗಳ ಹಿಂದೆ ಈ ಅಲೆಗಳ ಬಗ್ಗೆ ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತದೆ. ಇದು ಹೇಗೆ ಸಾಧ್ಯ? ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರ್ಆನಿನಲ್ಲಿ ಹೇಳುತ್ತಾನೆ, ಮರಜಲ್ ಬಹರೈನಿ ಯಲ್ತಕಿಯಾನ್ ಬೈನಹುಮಾ ಬರ್ಜಖುಲ್ ಲಾ ಯಬ್ಗಿಯಾನ್. ಅವನು 2 ಸಮುದ್ರಗಳನ್ನು ಪರಸ್ಪರ ಒಂದುಗೂಡಿಸಿದವನು, ಅವುಗಳ ನಡುವೆ ಒಂದು ತೆರೆ ಇದೆ, ಅವು ಅದನ್ನು ಮೀರುವುದಿಲ್ಲ. ಇಲ್ಲಿ ಬರ್ಜಖ್ ಎಂಬ ಅರಬಿ ಪದ ಬಂದಿದೆ. ಇದರರ್ಥ ತಡೆ, ವಿಭಾಗ, ಅಡಚಣೆ. ಆದರೆ ಇದು ಗೋಚರಿಸುವ ಕಲ್ಲಿನ ತಡೆ ಅಲ್ಲ, ಕಾಣದ ಜಲತಡೆ. ಇಂದು ಸೈನ್ಸ್ ನಮಗೆ ಈ ಶ್ಲೋಕದ ಮೂಲ ಅರ್ಥ ಮಾಡಿಸುತ್ತದೆ. ಕುರ್ಆನ್ ಹೇಳುತ್ತದೆ, ನೀರುಗಳು ಭೇಟಿಯಾಗುತ್ತವೆ, ಮಿಶ್ರವಾಗುತ್ತವೆ, ಆದರೆ ಅವುಗಳ ಮಧ್ಯೆ ತಡೆ ಇರುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆ, ಓಷನಾಲಜಿ ಪ್ರಕಾರ 2 ಬೇರೆ ಸಮುದ್ರಗಳು, ಉದಾಹರಣೆಗೆ ಅಟ್ಲಾಂಟಿಕ್, ಮೆಡಿಟೇರಿಯನ್, ಇವುಗಳು ಪ್ರತ್ಯೇಕ ತನ್ನದೇ ಆದ ಟೆಂಪರೇಚರ್, ತಾಪಮಾನ, ತನ್ನದೇ ಆದ ಉಪ್ಪುತನ, ಸ್ಯಾಲಿನಿಟಿ, ತನ್ನದೇ ಆದ ಡೆನ್ಸಿಟಿ, ಸಾಂದ್ರತೆ ಹೊಂದಿರುತ್ತವೆ. ಈ 2 ಸಮುದ್ರ ಒಂದು ಜಾಗದಲ್ಲಿ ಸೇರಿದಾಗ ಅವುಗಳ ನಡುವೆ ಇರುವ ಕಾಣದ ಜಲತಡೆ ನೀರನ್ನು ತಡೆಯುವುದಿಲ್ಲ. ಆದರೆ ಆ ಜಲತಡೆಯನ್ನು ಹಾದು ಹೋದಾಗ ನೀರು ಅದರ ವಿಶೇಷ ಲಕ್ಷಣಗಳನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತದೆ. ಆ ಸಮುದ್ರದ ನೀರು ಈ ಸಮುದ್ರದಲ್ಲಿ ಸೇರಿದರೆ ತನ್ನ ತಾಪಮಾನ, ಉಪ್ಪುತನ, ಸಾಂದ್ರತೆ ಕಳೆದುಕೊಂಡು ಈ ಸಮುದ್ರದ ಟೆಂಪರೇಚರ್, ಸ್ಯಾಲಿನಿಟಿ ಹಾಗೂ ಡೆನ್ಸಿಟಿಯಲ್ಲಿ ಬದಲಾಗುತ್ತದೆ. ಕುರ್ಆನ್ ಇನ್ನೊಂದು ಜಾಗದಲ್ಲಿ ಹೇಳುತ್ತದೆ, 2 ಹರಿಯುವ ನೀರಿನ ಮಧ್ಯೆ ನಾವು ವಿಭಜಕ ತಡೆ ಮಾಡಿದ್ದೇವೆ. ಈ ಘಟನೆ ನಡೆಯುವ ಪ್ರಮುಖ ಸ್ಥಳ ಜಿಬ್ರಾಲ್ಟರ್ನಲ್ಲಿ ಮೆಡಿಟೇರಿಯನ್ ಮತ್ತು ಅಟ್ಲಾಂಟಿಕ್ ಓಷನ್ಸ್ ಇರುವ ಜಾಗ, ಮತ್ತು ಸೌತ್ ಆಫ್ರಿಕಾ ಕೇಪ್ ಪಾಯಿಂಟ್ ಅಟ್ಲಾಂಟಿಕ್ ಓಷನ್ ಮತ್ತು ಇಂಡಿಯನ್ ಓಷನ್ಸ್ ಇರುವ ಸ್ಥಳ. ಇಲ್ಲಿ ಬಿಳಿ ಪರದೆಯಂತೆ ತಡೆ ಸ್ಪಷ್ಟವಾಗಿ ಕಾಣುತ್ತದೆ. ಮತ್ತೊಂದು ಜಾಗದಲ್ಲಿ ಸಿಹಿ ನೀರು ಮತ್ತು ಉಪ್ಪು ನೀರಿನ ಕುರಿತು ಕುರ್ಆನ್ ಹೇಳುತ್ತದೆ, ಅವನ್ನೇ 2 ಸಮುದ್ರಗಳನ್ನು ಜೋಡಿಸಿದವನು, ಇದು ಹಿತಕರವಾಗಿ ಸಿಹಿ ನೀರು, ಇದು ರುಚಿಗೆಟ್ಟ ಉಪ್ಪು ನೀರು. ಅವನು ಅವರ ನಡುವೆ ತೆರೆಯನ್ನು, ಬಹಳ ಬಲಿಷ್ಠವಾದ ಒಂದು ತಡೆಯನ್ನು ನಿರ್ಮಿಸಿದವನು. ಸಿಹಿ ನೀರು ಮತ್ತು ಕಹಿ ನೀರಿನ ನಡುವೆ ಅಂತರವಾಗಿ ಹರಿಯುವ ಬಹಳಷ್ಟು ಜಾಗಗಳುಂಟು. ಡಾಕ್ಟರ್ ವಿಲಿಯಂ, ಪ್ರಸಿದ್ಧ ಮರೀನ್ ಸೈಂಟಿಸ್ಟ್, ಯೂನಿವರ್ಸಿಟಿ ಆಫ್ ಕೊಲರಾಡೋ, USA, ಇವರು ಸ್ವಯಂ ಪರಿಶೀಲಿಸಿ ಒಪ್ಪಿಕೊಂಡರೂ ಕುರ್ಆನ್ ಹೇಳಿದ ಬ್ಯಾರಿಯರ್ಸ್, ಪಾರ್ಟಿಷನ್ಸ್ ಇವೆಲ್ಲವೂ ಸೈನ್ಸ್ ಈಗ ಕಂಡುಹಿಡಿದ ಓಷನ್ಸ್ ಬ್ಯಾರಿಯರ್ಸ್ ಇವೆರಡೂ ಸಂಪೂರ್ಣವಾಗಿ ಹೊಂದಿಕೆಗಳನ್ನು ಹೊಂದುತ್ತವೆ. ನೀವೇ ಹೇಳಿ ವೀಕ್ಷಕರೇ, ಈ ಪುಸ್ತಕ ಯಾವುದೇ ಒಂದು ಮನುಷ್ಯ ಬರೆದಿರುವ ಪುಸ್ತಕವಾಗಿದ್ದರೆ, ಮರುಭೂಮಿಯಲ್ಲಿದ್ದ ಒಂದು ಉಮ್ಮಿ ವ್ಯಕ್ತಿ, ಓದಲು ಬರೆಯಲು ಕಲಿತಿಲ್ಲದ ಒಂದು ವ್ಯಕ್ತಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಪುಸ್ತಕವನ್ನು ತನ್ನ ತಿಳುವಳಿಕೆಯಿಂದ ಬರೆದಿದ್ದರೆ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಂದೂ ಸ್ಪೇಸ್ ಟೆಕ್ನಾಲಜಿ ಹೊಂದಿಲ್ಲ. ಸೂರ್ಯನ ಒಳಗಿನ ಇಂಧನವನ್ನು ಕಂಡುಹಿಡಿಯಲು ಭೂಮಿಯನ್ನು ಡ್ರಿಲ್ ಮಾಡುವ ಸಾಧನೆಗಳು ಹೊಂದಿರಲಿಲ್ಲ. ಬೆಟ್ಟಗಳ ಒಳಗಿನ ಭಾಗಗಳನ್ನು ಕಂಡುಹಿಡಿಯಲು ಎಂದಿಗೂ ಸಮುದ್ರದ ಕಡೆ ಹೋಗಿಲ್ಲ. ಸಮುದ್ರದ ಆಳದಲ್ಲಿರುವ ಕತ್ತಲು ಮತ್ತು ಸಮುದ್ರದ ಆಳದಲ್ಲಿ ಚಲಿಸುವ ಅಲೆಗಳನ್ನು ಕಂಡುಹಿಡಿಯಲು ಅವರ ಸಂಪೂರ್ಣ ಜೀವನವೇ ಮರುಭೂಮಿಯಲ್ಲಿ ಕಳೆಯಿತು. ಹೀಗಾದರೆ ಅವರು ಇಂತಹ ಅದ್ಭುತ ಸತ್ಯವಾಕ್ಯಗಳನ್ನು ಇಂದು ಸೈನ್ಸ್ ಹಲವಾರು ಟೆಕ್ನಾಲಜಿ ಮತ್ತು
ಹಲವಾರು ಹಣಕಾಸನ್ನು ಖರ್ಚು ಮಾಡಿದ ನಂತರ ಹಲವಾರು ಜನರ ಪರಿಶ್ರಮದಿಂದ ಕಂಡುಹಿಡಿಯಲಾದ ಈ ಸೈಂಟಿಫಿಕ್ ಥ್ಯೂರೀಸ್ಗಳನ್ನು ಆ ಕಾಲದಲ್ಲಿ ಒಂದು ಮನುಷ್ಯ ಹೇಗೆ ಬರಲು ಸಾಧ್ಯ? ಇದರ ಬಗ್ಗೆ ನೀವೇ ಯೋಚಿಸಿರಿ. ಈ ಎಲ್ಲ ಮಾತುಗಳನ್ನು ಕೇಳಿ ಒಂದೇ ಮಾತು ಸ್ಪಷ್ಟವಾಗುತ್ತದೆ. ವಾಸ್ತವಿಕವಾಗಿ ಈ ಅದ್ಭುತ ಪುಸ್ತಕ ಕುರ್ಆನ್ ಇದು ಯಾವುದೇ ಮನುಷ್ಯ ಬರೆದಿರುವ ಪುಸ್ತಕವಲ್ಲ. ಇದು ನಿಮ್ಮ ಮಾನವರ, ಪ್ರಾಣಿಗಳ, ಪಶುಗಳ, ಗಿಡ ಮರಗಳ, ಸೂರ್ಯ ಚಂದ್ರ ನಕ್ಷತ್ರಗಳ, ಆಕಾಶ ಭೂಮಿಯ ಪ್ರತಿ ಒಂದು ವಸ್ತುವಿನ ಇಡೀ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಅಲ್ಲಾ ಸುಬ್ಹಾನಹು ವ ತಆಲಾನ ಕಡೆಯಿಂದ ಈ ಪುಸ್ತಕವನ್ನು ನಮ್ಮೆಲ್ಲರ ಮಾರ್ಗದರ್ಶನಕ್ಕಾಗಿ ಇರಿಸಲಾಗಿದೆ. ಈ ಒಂದು ಮಾತನ್ನು ಒಪ್ಪಿಕೊಂಡು ನಾವು ಇದರ ಪ್ರಕಾರ ನಮ್ಮ ಜೀವನವನ್ನು ಅಳವಡಿಸಿಕೊಂಡರೆ ನಾವು ಈ ಲೋಕದಲ್ಲೂ ಸಫಲರಾಗುತ್ತೇವೆ, ಆ ಲೋಕದಲ್ಲೂ ನಾವು ವಿಜಯಿಗಳಾಗುತ್ತೇವೆ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸಲಾಂ.